ಒಂದಿಷ್ಟು ಸಂದರ್ಭಗಳಲ್ಲಿ ಹೋರಾಟಗಳು ನಡೀತಿತ್ತು, ಒಂದಿಷ್ಟು ಸಂದರ್ಭಗಳಲ್ಲಿ ಹಿಂದೇಟು ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಅದೇ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇರ್ತಾ ಇತ್ತು. ಇದು ಒಂದು ರೀತಿಯ ಸಮರ ಶುರುವಾಗಿದ್ದು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸ್ವರೂಪಗಳನ್ನು ಕೂಡ ಪಡ್ಕೊಳ್ತಾ ಇತ್ತು. ಬಟ್ ಈಗ ಈ ನಿಟ್ಟಿನಲ್ಲಿ ಕುಟುಂಬದವರ ಜೊತೆ ನೀವು ಮಾತನಾಡುವಂಥದ್ದು ಮತ್ತು ಒಗ್ಗೂಡಿ ಹೋಗುವಂಥದ್ದು, ಎಲ್ಲ ಅಭಿಮಾನಿಗಳು ಒಗ್ಗಟ್ಟಿನ ನಿಲುವನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಆಗುತ್ತೆ? ಯಾವ ರೀತಿ ಮಾತುಕತೆಗಳಾಗುತ್ತೆ? ಈಗ ಸದ್ಯಕ್ಕೆ ಕುಟುಂಬದವರು ಕೂಡ ಭೇಟಿ ಮಾಡಬೇಕು ಅನ್ನೋಂಥ ಪ್ಲ್ಯಾನಲ್ಲಿದ್ದಾರೆ ಸಿ ಎಂ ಅವ್ರನ್ನ. ಹಾಗಾಗಿ ನನಗೆ ಭಾಳ ಖುಷಿ ಕೊಟ್ಟ ಸ್ಟೇಟ್ಮೆಂಟ್ ಅದು. ಕುಟುಂಬದವರು ಅಭಿಮಾನಿಗಳ ಪರವಾಗಿ ನಿಂತಿದ್ದಾರೆ. ಅವರು ಮುಂದೆ ನಿಂತರೆ ಸಾಕು, ಇನ್ಯಾವ ಹೋರಾಟವೂ ಬೇಕಾಗಿಲ್ಲ, ಯಾವ ಅಭಿಮಾನಿ ಸಂಘದ ಅಧ್ಯಕ್ಷರುಗಳು ಬೇಕಾಗಿಲ್ಲ, ಬೇರೆ ಯಾರೂ ಬೇಕಾಗಲ್ಲ. ನಾನು ಆಗಲೂ ಒಂದೇ ಮಾತು, ಕುಟುಂಬದವರು ನಮ್ಮ ಜೊತೆಗಿದ್ದರೆ ಅದು ಶಕ್ತಿ, ನಾವು ಅವ್ರ ಜೊತೆಗಿದ್ದರೆ ಅವ್ರಿಗೂ ಶಕ್ತಿ. ಸೊ ಕುಟುಂಬದವರು ಈ ವಿಷಯದಲ್ಲಿ ಮುಂಚೂಣಿಯನ್ನು ಕಾಯ್ದುಕೊಂಡಿದ್ದಾರೆ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈಗ ನಾವು ಸಿ ಎಮ್ಮನ್ನು ಭೇಟಿ ಮಾಡ್ತೀವಿ ಅಂತ. ತುಂಬ ಖುಷಿಯ ವಿಷಯ. ಸೊ ಅವರು ಹೋಗಲಿ, ಅವರಷ್ಟೇ ಹೋಗಲಿ, ಅವ್ರ ಪರವಾಗಿ ಅವರ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಅವ್ರು ಏನು ನಿರ್ಧಾರ ಕೈಗೊಳ್ತಾರೋ ಅದ್ರ ಜೊತೆಗೆ ನಾವಿದ್ದೀವಿ. ಸೊ ಆದ್ದರಿಂದ ನಮಗೆ ಭಿನ್ನಾಭಿಪ್ರಾಯಗಳೇನಿಲ್ಲ. ಮತ್ತು ಒಬ್ಬ ಅಭಿಮಾನಿ ನಮ್ಮ ಮಧ್ಯೆ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಿಟ್ಟರೆ, ಒಬ್ಬ ಅಭಿಮಾನಿ ಕೂಡ ಪುಣ್ಯ ಭೂಮಿಯಲ್ಲಿ ಯಜಮಾನರು ಇರಬಾರ್ದು ಅಂತ ಹೇಳಿಲ್ಲ ತಾನೆ. ಸೊ ಈಗಲೂ ಅದೇ ಮಾತು, ಅದೇ ಒಂದು ಸಿದ್ಧಾಂತವನ್ನು ಬೆನ್ನಟ್ಟಿ ನಾವೆಲ್ಲ ಹೋಗ್ತೀವಿ. ಮತ್ತು ಕುಟುಂಬದ ಜೊತೆಗೆ ಅವರ ನಿರ್ಧಾರಗಳಿಗೆ ನಾವು ಇವತ್ತಿಗೂ ಬದ್ಧವಾಗಿದ್ದೇವೆ. ಸರ್, ಈಗ ಆಲ್ರೆಡಿ ಸರ್ಕಾರ ಮೈಸೂರಲ್ಲಿ ಕೊಟ್ಟಿದೆ ಜಾಗನ. ಸೊ ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ಏನಾದರೂ ಅಡೆತಡೆಗಳು ಬಂದರೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೇಗೆ ರೂಪುರೇಷೆಗಳು ಸಿದ್ಧ ಆಗ್ಬೋದು ಅನ್ನುವಂಥದ್ದು ಸರ್? ಇಲ್ಲಿ ಎರಡು ವಿಧ ಸರ್. ಒಂದು, ಸರ್ಕಾರವನ್ನು ಎರಡೆರಡು ಕಡೆ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ. ಸರ್ಕಾರ ಇಲ್ಲಿ ತಪ್ಪು ಮಾಡಿದೆ, ಅದನ್ನು ತಿದ್ದುಕೊಳ್ಳೋಕ್ಕೆ ಅಂತ ಹೇಳಿ ಸ್ಥಳಾಂತರ ಮಾಡಿದರು. ಅದು ಇನ್ನೊಂದು ತಪ್ಪಾಗೋಯಿತು. ಆದ್ದರಿಂದ ಸರ್ಕಾರಕ್ಕೆ ಇದು ತನ್ನ ತಪ್ಪನ್ನು ತಿದ್ದುಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಅವರು ಇಲ್ಲಿ ಮಾಡಲೇಬೇಕು, ಅವ್ರು ತಪ್ಪು ಮಾಡಿದ ಜಾಗದಲ್ಲಿ. ಯಾಕಂದರೆ ಅಂತ್ಯ ಸಂಸ್ಕಾರಗೊಂಡ ಜಾಗದ ಜೊತೆಗೆ ಭಾವನಾತ್ಮಕ ಸಂಬಂಧ ಇರುತ್ತೆ. ಆ ಸಂಬಂಧ ಇರೋದರಿಂದ ಅಭಿಮಾನಿಗಳ ಆ ಭಾವುಕತೆಯನ್ನು ಅರ್ಥ ಮಾಡಿಕೊಡಿ ಅಂತ ಒಂದು ಮನವಿ ಮಾಡ್ತಾಯಿದ್ವಿ. ಸೊ ಇದು ಒಂದು. ಎರಡನೇದು, ಇಲ್ಲ ಎರಡೆರಡು ಕಡೆಗೆ ಆಗೋದೇ ಇಲ್ಲ ಅಂತಂದರೆ ನಾವು ಅಲ್ಲೆಲ್ಲೋ ಮಾಡಬೇಕು ಅಂತಿದ್ವಲ್ಲ, ನಾವು ಸುದೀಪ್ ಸಾರು ಇನ್ನೊಬ್ಬರು ಅಭಿಮಾನಿಗಳೆಲ್ಲ ಸೇರಿಕೊಂಡು ಅದನ್ನ ಇಲ್ಲೇ ಮಾಡ್ತೀವಿ, ನಾವೇ ಖರೀದಿ ಮಾಡ್ತೀವಿ. ಖರೀದಿ ಮಾಡೋಕ್ಕಾದ್ರೂ ಅವಕಾಶ ಕೊಟ್ಕೊಡಿ. ಆದರೆ ಅದನ್ನು ಅರಣ್ಯ ಕಾಯ್ದೆಗೆ ಭಂಗ ಬರೆದಂಗೆ ನಾವು ಮಾಡುವಂತಹ ಮಾತಿಗೆ ಬದ್ಧರಾಗಿದ್ದೀವಿ. ಯಾಕಂದರೆ ನಮಗೆ ಪರಿಸರ ಎಷ್ಟು ಮುಖ್ಯ ಅನ್ನುವಂಥದ್ದು ವಿಷ್ಣುವರ್ಧನ್ ಅವರ ಸಿನಿಮಾಗಳಿಂದನೂ ಮಾತುಗಳಿಂದನೂ ಅರ್ತಿದ್ದೀವಿ. ಮತ್ತು ನಾವು ಕೂಡ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಮಾಜಕ್ಕೆ ಪರಿಸರದ ಅಗತ್ಯ ಎಷ್ಟಿದೆ ಅಂತ ಗೊತ್ತಿದೆ. ಲಕ್ಷ ಗಿಡಗಳನ್ನು ಅವರ ಹೆಸರಲ್ಲಿ ನೆಟ್ಟಿದ್ದೀವಿ. ಆದ್ದರಿಂದ ನಾವು ಆ ಪರಿಸರ ಕಾಯ್ದೆಗೆ, ಅರಣ್ಯ ಕಾಯ್ದೆಗೆ ಪೂರಕವಾಗಿ ಅವ್ರ ಸ್ಮಾರಕ ಮಾಡ್ಕೋತೀವಿ. ಮತ್ತು ದುಡ್ಡು ಕೊಡ್ತೀವಿ ಸರ್ಕಾರಕ್ಕೆ. ಅದು ನಷ್ಟ ಆಗ್ತಾಯಿದ್ರೆ ಜನರ ತೆರಿಗೆ ದುಡ್ಡಲ್ಲಿ ಒಬ್ಬೇ ನಟನಿಗೆ ಎರಡೆರಡು ಕಡೆ ಬೇಡ ಅನ್ನೋದಾದರೆ ನಾವು ದುಡ್ಡು ಕೊಡ್ತೀವಿ ಸ್ವಾಮಿ, ನಮಗೆ ಕೊಟ್ಟುಬಿಡಿ. ಸೊ ಈ ಎರಡು ಸಾಧ್ಯತೆಗಳನ್ನು ಸರ್ಕಾರದ ಮುಂದೆ ಇಡ್ತೀನಿ. ಒಂದು, ತಪ್ಪು ಮಾಡಿದರೆ ತಿದ್ಕೊಳ್ಳಿ, ಇಲ್ಲ ನಾವು ದುಡ್ಡು ಕೊಡ್ತೀವಿ, ಭೂಮಿ ಕೊಡಿ. ಸರ್, ಈಗ ಹಿಂದೆನೇ ಕೂಡ ಈ ರೀತಿಯ ಒಂದು ಮುಟ್ಟುಗೋಲು ಹಾಕೊಳ್ಳುವಂಥ ಪ್ರಯತ್ನಗಳಾಗಿದ್ದರೆ ಈ ಸಮಸ್ಯೆ ಆಗ್ತಾ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಅಂಥ ಪ್ರಯತ್ನವನ್ನು ಸರ್ಕಾರ ಹಿಂದೆ ಕೂಡ ಮಾಡ್ಬೋದಾಗಿತ್ತಾ? ಯಾಕೆ ಇಷ್ಟು ಅಂದರೆ ಗೊಂದಲ ಆಗೋ ಹಂತಕ್ಕೆ ಬಂತು ಅಂತ? 2015 ಅನಿಸುತ್ತೆ, ಭಾರತಿ ಮೇಡಮ್ ಅವರು ಮತ್ತು ಅನಿರುದ್ಧ ಅವರು ಮುಂಚೂಣಿಯಲ್ಲಿ ಈ ಹೋರಾಟವನ್ನು ಮಾಡಿ ಮುಟ್ಟುಗೋಲು ತನಕ ತಂದಿದ್ರು. ಸೊ ಮುಟ್ಟುಗೋಲು ಪ್ರಕ್ರಿಯೆ ಶುರುವಾಗಿತ್ತು ಕೂಡ. DC ಶಂಕರ್ ಅವರು ಮುಟ್ಟುಗೋಲಿಗೆ ಹಾಕಿದ್ದಾಗ ಬಾಲಣ್ಣ ಕುಟುಂಬ ಹೆದರಿ ಬಂದು ಮುಚ್ಚಳಿಕೆ ಬರೆದುಕೊಟ್ಟು, ನಾಳೆ ನಮಗೆ ಒಪ್ಪಿಗೆ ಇದೆ 2 ಎಕರೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಬರೆದುಕೊಟ್ಟು ಹೊರಟೋಗಿದ್ರು. ಸೊ ಅದಾದಮೇಲೆ ಯಾರೋ ಏನೋ ಹೇಳಿದ್ರು, ಅವ್ರಿಗೂ ಗೊತ್ತಿಲ್ಲ. ಮತ್ತು ಕೆಲವರು ಪ್ರೆಸ್ ಮೀಟ್ ಮಾಡಿ, ನನ್ನ ಪತ್ರಿಕೆಗಳಲ್ಲಿ ನೋಡಿದೆ, ಕೆಲವರು ಹೇಳಿದ್ದು ಬಾಲಣ್ಣನ ಅಭಿಮಾನ ಸ್ಟುಡಿಯೋನ ಮುಟ್ಟುಗೋಲು ಹಾಕೊಳ್ಳೋಕೆ ಹೋದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ವಾಟಾಳ್ ನಾಗರಾಜ್ ಅವರು ಅನಿಸುತ್ತೆ. ಅವರು ಆ ಪ್ರೆಸ್ ಮೀಟ್ ಆದಮೇಲೆ ಸ್ವಲ್ಪ ಸಮಸ್ಯೆ ಆಯಿತು. ಆ ಹಿನ್ನಡೆ, ಸರ್ಕಾರ ಆ ಥರದ್ದೊಂದು ಪ್ರಕ್ರಿಯೆಯಿಂದ ಹಿನ್ನಡೆ ಆಯಿತು. ಸೊ ಈಗ ಆ ಥರ ಆಗಕ್ಕೆ ಬಿಡಲ್ಲ. ಯಾಕಂದರೆ ಇಲ್ಲಿ 145 ಕೋಟಿ ಹಗರಣ ಆಗಿದೆ. ಇಲ್ಲಿ ಬಾಲಣ್ಣನಿಗೇನು ಉಳಿಸ್ತಾ ಇಲ್ಲ ಅವರು. ಆದ್ದರಿಂದ ಯಾವ ಪ್ರಜ್ಞಾವಂತ ಕನ್ನಡಿಗನೂ ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಬರಲ್ಲ. ಯಾಕಂದರೆ ಎಲ್ಲರೂ ಕೂಡ ಈ ಥರದ್ದೊಂದು ವಿಷಯದ ಪರವಾಗಿ ಇರ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅದರಿಂದ ಈ ಥರದ ಆ ಸಮಸ್ಯೆಗಳು ಈಗಾಗಲ್ಲ. ಆಗಾಗಿದ್ದಕ್ಕೆ ಕಾರಣ ಬೇರೆ ಇತ್ತು.